ಒಂದು 25 ವರ್ಷ 30 ವರ್ಷಕ್ಕೆಲ್ಲ ಮದುವೆ ಮಾಡ್ಕೊಳ್ಳಿ ಅಂದರೆ ಈಗ ಯಾರೂ ಒಪ್ಕೊಳ್ತಾ ಇಲ್ಲ. ಹಾಗಂತ ನಾವು ಅವ್ರು ತಪ್ಪು ಅಂತಲೂ ಹೇಳೋಕ್ಕಾಗತ್ತೆ. ಇನ್ನೊಂತಂದರೆ ಹೆಂಗಸರಲ್ಲಿ ಲೈಫ್ ಸ್ಟೈಲ್ ಇಶ್ಯೂಸಿಂದನೂ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ಏನಂತಂದರೆ ಎಲ್ಲನೂ 9 to 7 ಜಾಬ್ಸು, ತುಂಬಾ ಲೇಟ್ ನೈಟ್ ಬರ್ತಾರೆ, ರಾತ್ರಿ ನಿದ್ರೆ ಆಗೋದಿಲ್ಲ, ತುಂಬ ವರ್ಕ್ ಪ್ರೆಷರು, ಎಕ್ಸಸೈಸೇ ಇಲ್ಲ. ಮಕ್ಕಳಾಗಬೇಕು ಅಂತಂದರೆ ಮಹಿಳೆಯರು ಆರೋಗ್ಯ ತುಂಬ ಚೆನ್ನಾಗಿರಬೇಕು ಅನ್ನೋಂಥದ್ದು ಅಂತ ಇರುತ್ತೆ. ಯಾರನ್ನ ಇದಕ್ಕೆ ದೂಷಿಸಬೇಕು ಗೊತ್ತಿಲ್ಲ. ಕಲುಷಿತ ನೀರು, ಕಲುಷಿತ ಆಹಾರ, ಕಲುಷಿತ ಏರು ಎಲ್ಲ ಇರೋದ್ರಿಂದ ಆಹಾರಗಳಲ್ಲೆಲ್ಲ ಅಡಲ್ಟ್ರೇಷನ್ ಆಗಿರೋದಕ್ಕೆ ನಾವು ಅದನ್ನು ದೂಷಿಸಬೇಕು ಗೊತ್ತಾಗ್ತಾ ಇಲ್ಲ. ಸೊ ಈಗ ಹೆಂಗಸರಿಗೆ ಒಂದು ಚಾಯ್ಸ್ ಸಿಕ್ಕಿದೆ. ಏನಂತಂದರೆ ಆ ಮಗು ಬೆಳವಣಿಗೆ ಬಗ್ಗೆ ಸಾಕಷ್ಟು ಗೊಂದಲಗಳಿರುತ್ತೆ. ಈ ಟೆಕ್ನಾಲಜಿ ಮಗು ಅಂತಲೇ ಕರಿಬೋದು, ಅಥವಾ ಇಲ್ಲ ಅಂತಂದರೆ ಈಗಿನ ಒಂದು ಮೆಡಿಸಿನ್ ಮಗು ಅಂತಲೇ ಕರಿಬೋದು. ಸೊ ಆ್ಯಕ್ಚುಲಿ ಹೆಂಗೆ ಅಂತಂದರೆ IVF ಅದು ಹುಟ್ಕೊಂಡು ಬೆಳೆದು ಬಂದಿದ್ದು ಒಂದು ದೊಡ್ಡ ರೋಚಕ ಅಂತಲೇ ಹೇಳ್ಬೋದು. ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಫಿಸಿಯಾಲಜಿ ಹೇಗೆ ಆಗುತ್ತೆ ಅದಕ್ಕೆ ತಕ್ಕನಾಗೇ ಹೊರಗಡೆ ಕೂಡ ಪ್ರಕ್ರಿಯೆ ನಡೆಯುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.